ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾನು PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತಹ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣೆ 5ನೇ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಈ ವಿಡಿಯೋನ ನೋಡೋದ್ರ ಮೂಲಕ ನೀವು ಇತಿಹಾಸದ ವಿಷಯಗಳಲ್ಲಿ ಯಾವ ರೀತಿಯೆಲ್ಲ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ಸಹ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಮೇಜರಾಗಿ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಆರಂಭಗೊಂಡಿದೆ. ಹಾಗಾದರೆ ಈ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ 9071673831 or 32ಗೆ ಕರೆ ಮಾಡಿದರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾದರೆ ಇದು ನಮ್ಮ ಇತ್ತೀಚಿನ ಅಚೀವ್ಮೆಂಟ್ ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಮೊದಲ ಪ್ರಶ್ನೆಗೆ ಹೋಗ್ತಾನೆ. ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಬಗ್ಗೆ ನಾವು ಮಾತಾಡೋಣ. ನೋಡಿ, ಇಲ್ಲಿ ನಾವು ವಿಶೇಷವಾಗಿ ಸಂಸ್ಕೃತದಲ್ಲಿ ರಚನೆ ಈ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಂತ ಪೃಥ್ವಿರಾಜ ವಿಜಯ ಇದೆ, ಅಮೀರ ವಿಜಯ ಇದೆ, ರಾಜತರಂಗಿಣಿ ಇದೆ, ಹಾಗೆ ರಾಜಕಾಲ ನಿರ್ಣಯ ಅಂತಕ್ಕಂಥದ್ದಿದೆ. ನಿಮಗೆಲ್ಲ ಗೊತ್ತಿದೆ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥದ್ದು. ನೋಡಿ, ಇದು ಎಷ್ಟು ಮುಖ್ಯವಾದ ಬುಕ್ಸು ರಾಜತರಂಗಿಣಿ ಅಂದರೆ, ಈ ಕಲ್ಲಣ ಅಂತ ಏನಿದ್ದಾನೆ, ಈ ಕಲ್ಲಣ ಈತ ಬರೆದಂಥ ಈ ಕೃತಿ ಈ ಭಾರತದ ಅಂದರೆ ಐತಿಹಾಸಿಕ ಮೊದಲ ಕೃತಿ ಅಂತಕ್ಕಂಥದ್ದನ್ನು ನಾವು ಮಾಹಿತಿಯನ್ನು ತಿಳ್ಕೊ. ಹಾಗಾದರೆ ಈ ಕಲ್ಲಣ ಎಲ್ಲಿದ್ದ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬೇಕು. ಕಲ್ಲಣ ಎಲ್ಲಿದ್ದ ಅಂತಕ್ಕಂಥದ್ದು ಮಾಹಿತಿ ಬೇಕು. ನೋಡಿ, ಕಲ್ಲಣ ಅಂತಕ್ಕಂಥವನು ಕಾಶ್ಮೀರ ಅಂತಕ್ಕಂಥದ್ದು, ಅಲ್ಲಿ ಹರ್ಷ ಅಂತಕ್ಕಂಥ ರಾಜ ಇದ್ದ. ಇವನ ಆಸ್ಥಾನದಲ್ಲಿದ್ದಂಥವನು ಯಾರು ಅಂದರೆ ಕಲ್ಲಣ ಅಂತ. ಇವನು ಎಷ್ಟರಲ್ಲಿ 12ನೇ ಶತಮಾನ, ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 12ನೇ ಶತಮಾನದಲ್ಲಿದ್ದಂಥವನು ಯಾರು ಅಂದರೆ ಈ ಕಲ್ಲಣ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ಕಲ್ಲಣ ಈ ಹರ್ಷ ಅಂದರೆ ವರ್ಧನ ಡೈನೆಸ್ಟಿ ಅಲ್ಲ, ಈ ಒಂದು ಲಾಹೋರಿ ಡೈನೆಸ್ಟಿಯಲ್ಲಿದ್ದಂತಹ ಒಬ್ಬ ಹರ್ಷನ ಬಗ್ಗೆ ನಿಮಗೆ ಗೊತ್ತಿದೆ. ನೋಡಿ, ಈ ಕಲ್ಲಣದ ರಾಜತರಂಗಿಣಿ ಪುಸ್ತಕದಲ್ಲಿ ಈ ಅಶೋಕ ಏನಿದ್ದಾನೆ, ಅಶೋಕ ಮಹಾಶಯನ ಬಗ್ಗೆ, ಹಾಗೆ ಈ ಕಾನಿಷ್ಕ ಮಹಾಶಯನ ಬಗ್ಗೆ, ಅಂದರೆ ಯಾವ ಯಾವ ದೊರೆಗಳ ಬಗ್ಗೆ ಹೆಚ್ಚು ಇಲ್ಲಿ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಸಹ ನಿಮಗೆ ಕೇಳ್ಬೋದು. ಹಾಗೆ ಈ ಲಲಿತಾದಿತ್ಯ ಪಿಡನ ಅಂತಕ್ಕಂಥ ಮತ್ತೊಬ್ಬ ದೊರೆ ಯಾರು ಅಂದರೆ ಈ ಲಲಿತಾದಿತ್ಯ ಪಿಡನ ಅಂತಕ್ಕಂಥ ಮತ್ತೊಬ್ಬ ದೊರೆ. ಸುಮಾರು ಅಶೋಕ, ಕಾನಿಷ್ಕ, ಲಲಿತಾದಿತ್ಯ ಪಿಡನ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥದ್ದು ರಾಜತರಂಗಿಣಿ ಅಂದರೆ ಕಲ್ಲಣನ ಸಹೋದರ ಯಾರು ಅಂದರೆ ಬಿಲ್ಲಣ. ಹಾಗಾಗಿ ಭಾರತದ ಮೊದಲ ಹಿಸ್ಟಾರಿಕಲ್ ಬುಕ್ ಇದಾಗಿದ್ದರಿಂದ ನಾವು ಕಲ್ಲಣನನ್ನು ಏನಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಹಾಗಾದರೆ ಈ ಪುಸ್ತಕ ಏನನ್ನು ಒಳಗೊಂಡಿದೆ ಅಂತ ನಿಮಗೆ ಗೊತ್ತಾಯಿತು. ಕಾಶ್ಮೀರದ ಒಂದು ಸ್ಟೋರಿಯನ್ನು ಒಳಗೊಂಡಿರೋದು ಅಷ್ಟೇ ಅಲ್ಲದೆ ಅಶೋಕ, ಕಾನಿಷ್ಕ ಮತ್ತು ಲಲಿತಾದಿತ್ಯ ಪಿಡನ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದೆ. ಹಾಗಾದರೆ ಈ ಒಂದು ಕಲ್ಲಣ ಯಾರ ಆಸ್ಥಾನದಲ್ಲಿದ್ದ? ಲಾಹೋರಿ ಮನೆತನದ ಹರ್ಷನ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಂಸ್ಕೃತದಲ್ಲಿದೆ ಅಂತಕ್ಕಂಥದ್ದು ಮೊದಲ ಐತಿಹಾಸಿಕ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಂಸ್ಕೃತದಲ್ಲಿ ರಚಿತವಾದಂಥ ಮೊದಲ ಒಂದು ಐತಿಹಾಸಿಕ ಕೃತಿ ಇದಾಗಿತ್ತು ಅಂತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಸ್ನೇಹಿತರೆ ಗೊತ್ತಿರಬೇಕು. ಹಾಗಾದರೆ ಎರಡನೇ ಪ್ರಶ್ನೆ ಬಗ್ಗೆ ನಾವು ಮಾತಾಡೋದಾದರೆ ಏನು ಪ್ರಶ್ನೆಗಳಲ್ಲಿ ಕೇಳ್ಬೋದು ಅಥವಾ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ನೋಡೋಣ. ಈ ಕೆಳಗಿನ ವಿದ್ಯಮಾನಗಳ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ನೋಡಿ. ಇಲ್ಲಿ ನಾಗರಿಕ ಉಲ್ಲಂಘನಾ ಚಳವಳಿ, ಈ ಒಂದು ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಅಂತಕ್ಕಂಥದ್ದು ಏನಿದೆ 1930ರಲ್ಲಿ ನಡೆದದ್ದು. ಭಗತ್ ಸಿಂಗ್ ರಾಜಗುರು ಮರಣ ಮತ್ತು ಸುಖದೇವ್ ಮರಣ ಆಗಿದ್ದು 1931 ಈ ಒಂದು ಮಾರ್ಚ್ 23ನೇ ತಾರೀಕು. ಜವಾಹರ್ಲಾಲ್ ನೆಹರು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು 1929. ನೆಕ್ಸ್ಟ್ ಹಾಗಾದರೆ ಇರ್ವಿನ್ ಫ್ಯಾಕ್ಟ್ ಆಗಿದ್ದು 1931 ಈ ಒಂದು ಮಾರ್ಚ್ 5ನೇ ತಾರೀಕು. ಹಾಗಾದರೆ ನಮಗೆ ಗೊತ್ತಾಯ್ತು ಈಗ ಯಾವುದು ಅಂದರೆ 3 ಇದು ಫಸ್ಟು, ಅದಾದಮೇಲೆ ಇದು ಸೆಕೆಂಡು, ಅದಾದಮೇಲೆ ಇದು ಥರ್ಡು, ಅದಾದಮೇಲೆ ಇದು ಫೋರ್ತ್. ಬಿ ಎಲ್ಲಿ ಲಾಸ್ಟಿಗಿದೆ ನೋಡೋಣ, ಬಿ ಎಲ್ಲಿ ಲಾಸ್ಟಿಗಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಸಿ ಇಲ್ಲೂ ಫಸ್ಟ್ ಇದೆ, ಇಲ್ಲೂ ಫಸ್ಟ್ ಇದೆ.
ಬಟ್ ಬಿ ಲಾಸ್ಟಿಗೆ ಇಲ್ಲಿದೆ. ಹಾಗಾದರೆ ನಮ್ಮ ಪ್ರಕಾರ ಬಿ ಇದೆ, ಎ ಇದೆ, ಮೂರನೇದು ಡಿ ಇದೆ, ನಾಲ್ಕನೇದು ಬಿ ಇದೆ. ನೋಡಿ, ಈ ಸುಖದೇವ್ ರಾಜಗುರು ಮತ್ತು ಭಗತ್ ಸಿಂಗನ್ನು ಲಾಹೋರ್ ಜೈಲಲ್ಲಿ ಇರ್ವಿನ್ ಫ್ಯಾಕ್ಟಲ್ಲಿ ಆದ ನಂತರ ಜನಗಣ ಮನ್ನತೆಯನ್ನು ಪಡೆಯೋದಕ್ಕೆ ಸಂದರ್ಭದಲ್ಲಿ ಗಲ್ಲಿಗೇರಿಸ್ತಾರೆ. ಆ್ಯಕ್ಚುಲಿ ಅವ್ರನ್ನ 1934 ಮಾರ್ಚ್ 24ಕ್ಕೆ ಗಲ್ಲಿಗೇರಿಸಬೇಕಾಗಿತ್ತು. ಆದರೆ ಅವ್ರನ್ನ ಮಾರ್ಚ್ 23ಕ್ಕೆ ಒಂದು ದಿನ ಮುಂಚಿತವಾಗಿ ಮೋಸದಿಂದ ಬ್ರಿಟಿಷರು ಏನು ಮಾಡಿದರು, ಗಲ್ಲಿಗೇರಿದರು ರಾಜಗುರು, ಸುಖದೇವ್ ಮತ್ತು ಇವರಿಗೆ. ನೆಕ್ಸ್ಟ್ ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇರ್ಬೋದು, ನೆಕ್ಸ್ಟ್ ನಮಗೆ ನಾಗರಿಕ ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಆದಂಥ ಒಂದು ವಿಷಯಗಳಿರ್ಬೋದು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿದಿದೆ. ಎಸ್, ಹಾಗಾದರೆ ಇದೇ ರೀತಿಯಾಗಿ ಬೇರೆ ಬೇರೆ ವಿಧಾನದ ಪ್ರಶ್ನೆಗಳು ಸಹ ನಮಗೆ ಬರ್ಬೋದು. ನೆಕ್ಸ್ಟ್, ಮಹಾವೀರ ವರ್ಧಮಾನ ಮೊದಲ ತೀರ್ಥಂಕರನಾಗಿದ್ದನು, 10ನೇ ತೀರ್ಥಂಕರನಾಗಿದ್ದನು, 21ನೇ ತೀರ್ಥಂಕರನಾಗಿದ್ದನು, 24ನೇ ತೀರ್ಥಂಕರನಾಗಿದ್ದನು. ಮಹಾವೀರ ವರ್ಧಮಾನ ಅಂತಕ್ಕಂಥದ್ದು ಯಾರು ಅಂದರೆ ಈ ಒಂದು 24ನೇ ತೀರ್ಥಂಕರ. ತೀರ್ಥಂಕರ ಅಂದ್ರೇನು, ಜಿನ ಅಂದ್ರೇನು, ಅಥವಾ ಕೈವಲ್ಯ ಅಂದ್ರೇನು ಅಂದರೆ, ತೀರ್ಥಂಕರ ಅಂದರೆ ಈ ಜೀವನದ ನದಿಯನ್ನು ಕೈ ಹಿಡಿದು ದಾಟಿಸುವಂತಕ್ಕಂಥವನೇ ಈ ಒಂದು ತೀರ್ಥಂಕರ. ನೋಡಿ, ಮಹಾವೀರನಿಗಿದ್ದಂಥ ಇತರೆ ಬಿರುದುಗಳು, ಮಹಾವೀರನನ್ನು ಕೈವಲ್ಯ ಅಂತ ಕರಿತಾ ಇದ್ರು, ಜಿನ ಅಂತ ಕರಿತಾ ಇದ್ರು, ತೀರ್ಥಂಕರ ಅಂತ ಕರಿತಾ ಇದ್ರು. ಹಾಗಾದರೆ ಮಹಾವೀರ ಎಷ್ಟನೇವನು ಅಂದರೆ 24ನೇ ತೀರ್ಥಂಕ. ಮೊದಲ ತೀರ್ಥಂಕ ಯಾರು ಅಂದರೆ ಈ ಒಂದು ಆದಿನಾಥ ಅಥವಾ ಋಷಭನಾಥ ಅಂತ ಗೊತ್ತಿರಬೇಕು. ಆದಿನಾಥ ಅಥವಾ ಋಷಭನಾಥ. ನೋಡಿ, ಅದೇ ರೀತಿಯಾಗಿ 10ನೇ ತೀರ್ಥಂಕರರ ಬಗ್ಗೆನೂ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಎಷ್ಟರ ಬಗ್ಗೆ? ಈ ಸುವಿಧಿ ತೀರ್ಥಂಕ ಅಂತಕ್ಕಂಥದ್ದು, ಈ ಒಂದು ಸುವಿನಾಥ ತೀರ್ಥಂಕ 10ನೇವನು ಅಂತಕ್ಕಂಥದ್ದು. 21ನೇ ತೀರ್ಥಂಕ ಯಾರು ಅಂದರೆ ಈ ಒಂದು ನೇಮಿನಾಥ ಅಂತಕ್ಕಂಥದ್ದು ಗೊತ್ತಿರಬೇಕು. ಸುಮಿನಾಥ ಅಥವಾ ನೇಮಿನಾಥ ಅಂತಕ್ಕಂಥದ್ದು 1, ಸುಮಿನಾಥ ಅಂತಕ್ಕಂಥದ್ದು 10ನೇದು. ಹಾಗೆ 23ನೇವನು ಪಾರ್ಶ್ವನಾಥ ಅಂತಕ್ಕಂಥದ್ದು. ಯಾರು? 21 ಆದಮೇಲೆ ನಮಗೆ 23ನೇ ತೀರ್ಥಂಕರನ ಬಗ್ಗೆನೂ ಸಹ ನಮಗಿಲ್ಲಿ ಮಾಹಿತಿ ಬೇಕಾಗುತ್ತೆ. ನೋಡಿ, 22, 23 ಮತ್ತು 24ನೇ ತೀರ್ಥಂಕರರ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು. ಆದಿನಾಥ ಋಷಭನಾಥ ಅಂದರೆ ಏನಿದ್ದಾನೆ, ಇವನು ಮೊದಲ ತೀರ್ಥಂಕರರ ಬಗ್ಗೆನೂ ಸಹ ನಮಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಆದಮೇಲೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ ಅಂತ. ಬೌದ್ಧ ಧರ್ಮ ವೇದದ ಅಧಿಕೃತತೆಯನ್ನು ನಿರಾಕರಿಸಿತು. ಯಾಕೆಂದರೆ ವೇದಗಳ ಆದಮೇಲೆ ಈ ಆರ್ಯ ಸಂಸ್ಕೃತಿಯ ವಿರುದ್ಧ ಸಿಡಿದೆದ್ದ 2 ಕ್ಷತ್ರಿಯ ಧರ್ಮಗಳೆಂದರೆ ಫಸ್ಟು ಜೈನಿಸಮ್, ನೆಕ್ಸ್ಟು ಬೌದ್ಧಿಸಮ್ ಅಂತಕ್ಕಂಥದ್ದು. ಅಂದರೆ ಆರ್ಯರ ದುಬಾರಿಯಾದಂಥ ಪೂಜಾ ವಿಧಾನ ಇರ್ಬೋದು, ನಲಬರಿ ಇರ್ಬೋದು, ಯಜ್ಞಯಾಗಾದಿಗಳಿರ್ಬೋದು, ಮೂಢನಂಬಿಕೆಗಳಿರ್ಬೋದು, ಇವೆಲ್ಲವನ್ನು ಹೋಗಲಾಡಿಸೋದಕ್ಕೆ ಇದು ಈ ರೀತಿ ಆಯಿತು. ನೆಕ್ಸ್ಟ್ ಹಾಗಾದರೆ ಬೌದ್ಧ ಧರ್ಮ ವ್ಯಕ್ತಿಯ ಪಾತ್ರಕ್ಕೆ ಒತ್ತು ನೀಡಿತು. ನೋಡಿ, ಮೊದಲು ಈ ಭೂಮಿಯ ಮೇಲೆ ಒಬ್ಬ ಮಾನವನನ್ನು ದೇವರನ್ನಾಗಿ ಪೂಜಿಸಿದ್ದೆ ಯಾವುದು ಅಂದರೆ ಈ ಗೌತಮ ಬುದ್ಧ ಅಂತಕ್ಕಂಥದ್ದು ಗೊತ್ತಿರಬೇಕು. ಬೌದ್ಧ ಧರ್ಮದ ಗುರು ಮೋಕ್ಷ ಇಲ್ಲದೆ ನಿರ್ಣಯ ಸಾಧನೆ ಅಂತ. ನೋಡಿ, ಹಾಗಾದರೆ ಈ ಬೌದ್ಧ ಧರ್ಮದ ಗುರು ಮೋಕ್ಷ ಇಲ್ಲದೆ ನಿರ್ಣಯ ಸಾಧನೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ನಮಗೆಲ್ಲ ಬೌದ್ಧ ಧರ್ಮಕ್ಕೆ ವ್ಯಕ್ತಿ ಪಾತ್ರ ಇರ್ಬೋದು, ಇವೆಲ್ಲವೂ ಸಹ ಆಪ್ಷನ್ ಡಿ ಏನಿದೆ, 4ನೇ ಪ್ರಶ್ನೆಗೆ ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಇರಬೇಕು. ಗುರು ಮೋಕ್ಷ ಇಲ್ಲವೇ ನಿರ್ಣಯ ಸಾಧನೆ ಅಂತಕ್ಕಂಥದ್ದು ಏನಿದೆ ಇದ್ರ ಮೇಲೆ ನಮಗೆ ಪ್ರಶ್ನೆಗಳು ಇರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಈ ಕೆಳಗಿನವುಗಳಲ್ಲಿ ಯಾವ ಸೂಫಿ ಸಂತರು ಅಜ್ಮೀರ್ನೊಂದಿಗೆ ಸಂಬಂಧಿಸಿದ್ದಾರೆ? ನೋಡಿ, ಇಲ್ಲಿ ನಿಮಗೆ ಸಲೀಂ ಚಿಸ್ತಿ ಬಗ್ಗೆ ಓದಿರ್ತೀರ, ಮುಯುದ್ದೀನ್ ಚಿಸ್ತಿ ಬಗ್ಗೆ ಓದಿರ್ತೀರ, ಹಾಗೆ ಬಾಬಾ ಒಂದು ಫರೀದ್ ಬಗ್ಗೆ ಓದಿರ್ತೀರ, ಶಾ ಆಲಂ ಈ ಒಂದು ಬುಖಾರಿ ಬಗ್ಗೆ ಓದಿರ್ತೀರ, ಬಂದೇ ನವಾಜ್ ಅಂತಕ್ಕಂಥವನು ಏನಿದ್ದಾರೆ ಅವನು ಗುಲ್ಬರ್ಗದಲ್ಲಿದ್ದಂಥವನು. ಹಾಗಾದರೆ ಕೆಳಗಿನಲ್ಲಿ ಯಾವ ಸೂಫಿ ಅಜ್ಮೀರ್ನಲ್ಲಿ ರಾಜಸ್ಥಾನದ ಒಂದು ಅಜ್ಮೀರ್ನಲ್ಲಿದ್ದಂಥವನು ಯಾರು ಅಂದರೆ ಮೊಯುದ್ದೀನ್ ಚಿಸ್ತಿ ಅಂತಕ್ಕಂಥವನು. ಮೊಯುದ್ದೀನ್ ಚಿಸ್ತಿ ಅಂತಕ್ಕಂಥವನು ಇವನು ಈ ಇಲ್ತಮಶ್ ಕಾಲದಲ್ಲಿ ಹಾಗೂ ಐಬಕ್ಕನ ಕಾಲದ ಒಬ್ಬ ಸಮಕಾಲೀನ. ಹಾಗೆ ಈ ಡೆಲ್ಲಿ ಚಿರಾಗ್ ಅನ್ನೋ ರೀತಿಯಲ್ಲಿ ಅಜ್ಮೀರ್ನಲ್ಲಿ ಏನಾಗಿದೆ ಅಂದರೆ ಇವನ ಒಂದು ದರ್ಗಾ ಇದೆ. ಯಾವ ಸೂಫಿ ಸಂತನ ದರ್ಗಾ ಅಂದರೆ ಮೊಯುದ್ದೀನ್ ಚಿಸ್ತಿ ಅಂತಕ್ಕಂಥ ಸೂಫಿ ಸಂತನ ದರ್ಗಾ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಸಲೀಂ ಚಿಸ್ತಿ ಏನಿದ್ದಾನೆ, ಈ ಸಲೀಂ ಚಿಸ್ತಿ ಅನುಗ್ರಹಕ್ಕಾಗಿ ಹುಟ್ಟಿದ್ದು ಸಲೀಂ ಅಂದರೆ ಅಕ್ಬರ್ನ ಮಗ ಜಹಾಂಗೀರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು.
ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ಸಹ ನಿಮಗೆ ಪ್ರಶ್ನೆಗಳು ಬರ್ಬೋದು. ಡೆಲ್ಲಿ ಚಿರಾಗ್ ಅಂದರೆ ಯಾರು ಅಂತ ಕೇಳ್ಬೋದು, ಅಜ್ಮೀರಲ್ಲಿದ್ದಂಥವ್ರು ಯಾರು ಅಥವಾ ಅವರ ಸಮಾಧಿಯಲ್ಲಿದೆ ಅಂತ ಕೇಳ್ಬೋದು, ಮಯೀದ್ ಚಿಸ್ತಿಗೆ ಸಂಬಂಧಿಸಿದಂಥ ಘಟನೆಗಳನ್ನು ಕೇಳ್ಬೋದು. ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಇಂದಿನ ಗುರುಗಳ ಬೋಧನೆಯನ್ನು ಗುರು ಗ್ರಂಥ ಸಾಹಿಬ ರೂಪದಲ್ಲಿ ಸಂಗ್ರಹಿಸಿದರು ಅಂತ ನೋಡಿ. ಇಲ್ಲಿ ಗುರು ಗ್ರಂಥ ಸಾಹಿಬ ರೂಪದಲ್ಲಿ ಸಂಗ್ರಹಿಸಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಪ್ರಥಮ ಗುರುವಾದಂತಹ ಈ ಗುರುನಾನಕ್, ಪ್ರಥಮ ಗುರುವಾದಂತಹ ಗುರುನಾನಕ್ ಅಂತಕ್ಕಂಥದ್ದು ಗೊತ್ತಿರಬೇಕು ಗ್ರಂಥ ರೂಪದಲ್ಲಿ. ಇದಕ್ಕೊಂದು ರೂಪವನ್ನು ಕೊಟ್ಟಂಥವ್ರು ಯಾರು ಅಂದರೆ ಈ ಅರ್ಜುನ ದೇವ, 5ನೇ ಸಿಖ್ ಗುರುವಾದಂಥ ಇವ್ರೇನು ಮಾಡ್ತಾರೆ, ಇದನ್ನು ಪರಿಷ್ಕರಣೆ ಮಾಡಿ ಇದಕ್ಕೊಂದು ರೂಪ ಕೊಡ್ತಾರೆ. ಹಾಗೆ ಈ ಒಂದು ಸ್ವರ್ಣ ಮಂದಿರವನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಅರ್ಜುನ್ ಸಿಂಗ್ ಅಂತ ನೋಡಿ. ಗುರು ಗೋವಿಂದ ಸಿಂಗ್ ಇವರೇ ಕೊನೆಯವರು, 10ನೇ ಈ ಸಿಖ್ ಗುರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ಈ ಗೋವಿಂದ ಸಿಂಗ್ ಇವರು ನಂದೇಡ ಏನಿದೆ, ನಂದೇಡದಲ್ಲಿ ಸತ್ತೋಗ್ತಾರೆ. ಹಾಗೆ ಖಾಲ್ಸ ಸೇನೆಯನ್ನು ಕಟ್ಟಿ ಅಥವಾ ಖಾಲ್ ಸೇನೆಯ ಮೂಲಕ ಈ ಔರಂಗಜೇಬನ ಸೇನೆಯನ್ನು ಓಡಿಸ್ಬೇಕು ಅಂತಕ್ಕಂಥದ್ದು ಇವರ ಉದ್ದೇಶ ಆಗುತ್ತೆ. ಈ 5ನೇ ಸಿಖ್ ಗುರುವನ್ನು ಕೊಂದಂಥವನು ಯಾರು ಅಂದರೆ ಜಹಾಂಗೀರ್ನ ಮಗನಿಗೆ ಇವರು ಯುದ್ಧದಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ಕೊಂದು ಹಾಕಿದರು. ಹಾಗೆ 9ನೇ ಗುರು ಈ ತೇಜ್ ಬಹದ್ದೂರ್ ಯಾರು, ಈ ತೇಜ್ ಬಹದ್ದೂರ್ನನ್ನು ಕೊಂದಂಥವನು ಯಾರು ಅಂದರೆ ಔರಂಗಜೇಬ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಕೊಂದಂಥವನು ಯಾರು ಅಂದರೆ ಔರಂಗಜೇಬ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಎರಡೂ ಕಾರಣಗಳಿಂದ ನಾವು ಏನೇನೆಲ್ಲ ಮಾಡ್ಬೋದು, ಮತ್ತು ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಇಂದಿನ ಗುರುಗಳ ಬೋಧನೆಯನ್ನು ಗುರು ಗ್ರಂಥ ಸಾಹಿಬ ರೂಪದಲ್ಲಿ ಸಂಗ್ರಹಿಸಿದ್ದರ ಬಗ್ಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಫಸ್ಟ್ ಒನ್ ಗುರು ನಾನಕ್ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ನಾಯಕರು ಯಾರು ಅಂತ, ಪುರಂದರದಾಸರು, ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತರು ಮತ್ತು ರಾಮದಾಸರು ಅಂತ ನೋಡಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕೆ ಶೃಂಗೇರಿಯ ವಿದ್ಯಾರಣ್ಯರು 1336ರಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ ಸಂಗಮ್ ವಂಶದವ್ರು ಏನಾಗಿದ್ದರು, ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಈ ಹೊಯ್ಸಳರೇನಿದ್ದಾರೆ, ಈ ಹೊಯ್ಸಳರ ಈ ಒಂದು 3ನೇ ವೀರಬಲ್ಲಾಳ ಏನಿದ್ದಾನೆ, ಈ 3ನೇ ವೀರಬಲ್ಲಾಳನ ಆಸ್ತಲ್ಲಿ ಈ ಸಂಗಮ್ ವಂಶದ ಸಹೋದರರು ಈ ಹಕ್ಕ ಬುಕ್ಕ ಇರ್ಬೋದು, ಮಾದಪ್ಪ, ಮುದ್ದಣ್ಣ ಮತ್ತು ಕಂಪಣ್ಣ ಅಂತ 5 ಜನ ಸಹೋದರರು ಇರ್ತಾರೆ. ಈ ಹರಿಹರ ಮತ್ತು ಬುಕ್ಕರಾಯನಿಂದ ವಿದ್ಯಾರಣ್ಯರ ಸಹಾಯದಿಂದ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ 1336ರಲ್ಲಿ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಇವರ ಒಂದು ಮೇರು ಕೃತಿ ಯಾವುದು ಅಂತ ಕೇಳ್ತಾನೆ. ಇವರ ಒಂದು ಸರ್ವ ದರ್ಶನ ಸಂಗ್ರಹ ಅಂತಕ್ಕಂಥ ಕೃತಿ ಏನಿದೆ ಅದು ವಿದ್ಯಾರಣ್ಯ. ಸರ್ವದರ್ಶನ ಸಂಗ್ರಹ ಅಂತಕ್ಕಂಥ ಕೃತಿ ಏನಿದೆ ಅದು ನಿಮಗೆ ಈ ಸರ್ವದರ್ಶನ ಸಂಗ್ರಹ ಅಂತಕ್ಕಂಥ ಕೃತಿ ಏನಿದೆ ಇದು ವಿದ್ಯಾರಣ್ಯರು ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ. ನಮಗೆ ಹೊಯ್ಸಳರ ಸಾಮ್ರಾಜ್ಯ ಸ್ಥಾಪನೆಗೆ ಹೇಗೆ ಸುದತ್ತಾಚಾರ್ಯ ಬೆಂಬಲವನ್ನು ನೀಡಿದ, ಹಾಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಈ ಒಂದು ವಿದ್ಯಾರಣ್ಯರ ಬೆಂಬಲ ಬೇಕಾಯಿತು. ನೆಕ್ಸ್ಟ್ ಅದಾದಮೇಲೆ ಕೆಳಗಿನ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರ ಪ್ರಮುಖ ಪ್ರಯತ್ನಗಳನ್ನು ಇಲ್ಲಿ ನೀಡಲಾಗಿದೆ ನೋಡಿ. ರಾಬರ್ಟ್ ಕ್ಲೈವ್ ಅಂದ ತಕ್ಷಣ ನಿಮಗೆ 1757ರ ಪ್ಲಾಸಿ ಕದನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. 1764ರ ಬಕ್ಸರ್ ಕದನ ಆದಮೇಲೆ 1765ರಲ್ಲಿ ಈ ಒಂದು ಬಂಗಾಳ ಇರ್ಬೋದು, ಹಾಗೆ ಈ ಒಂದು ಬಿಹಾರ ಇರ್ಬೋದು, ಹಾಗೆ ಈ ಒಂದು ಒಡಿಸ್ಸಾ ಇರ್ಬೋದು, ಈ 3 ಪ್ರಾಂತ್ಯಗಳಲ್ಲಿ ಡ್ಯುಯಲ್ ಗೌರ್ಮೆಂಟ್ ಮತ್ತು ದಿವಾನಿ ರೈಟ್ಸನ್ನು ತರ್ತಾನೆ ರಾಬರ್ಟ್ ಕ್ಲೈವ್. ಈ ಆಪ್ಷನ್ ಸರಿಯಾಗಿದೆ ನೋಡಿ. ಇಲ್ಲಿ ಈ ಒಂದು ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ಬಂಗಾಳದ ಗವರ್ನರಿಂದ ಭಾರತದ ಪ್ರಥಮ ಗವರ್ನರ್ ಆಗ್ತಾನೆ. 1835 ಈ ಒಂದು ಮಾರ್ಚ್ 7ನೇ ತಾರೀಕು ಏನು ಮಾಡ್ತಾನೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಇಂಪ್ರೂವ್ಮೆಂಟ್ ಮಾಡ್ತಾನೆ. ಆದರೆ ಈ ಮುದ್ರಣ ನಿರ್ಬಂಧ ಫಸ್ಟು ನಿಮಗೆ ಈ ಒಂದು ಏನು ಲಾರ್ಡ್ ರಿಪ್ಪನ್ ಮತ್ತು ಲಿಟ್ಟನ್ಗಿಂತ ಮುಂಚೆ ಈ ಮುದ್ರಣ ನಿರ್ಬಂಧ ರದ್ದತಿಯನ್ನು ತಂದಿದ್ದು 1835ರಲ್ಲಿ. ಈ ಮೆಡ್ಕಾಫ್ ಅಂತಕ್ಕಂಥವನು ಮೆಕಾಲೆ ಆದ ನಂತರ ಬಂದಂಥವನು, ಲಾರ್ಡ್ ವಿಲಿಯಂ ಬೆಂಟಿಕ್ ಆದ ತಕ್ಷಣ ಬಂದಂಥವನು. ಲಾರ್ಡ್ ಕರ್ಜನ್ ಗೊತ್ತಿದೆ. ಹಾಗಾದರೆ ಇವೆರಡು ಸ್ಟೇಟ್ಮೆಂಟ್ ತಪ್ಪಿದೆ. ಲಾರ್ಡ್ ಕರ್ಜನ್ ಗೊತ್ತಿದೆ ನಿಮಗೆ, 1905ರಲ್ಲಿ ಬಂಗಾಳ ವಿಭಜನೆ ಇರ್ಬೋದು, 1904ರ ಒಂದು ವಿವಿ ಕಾಯ್ದೆಗಳಿರ್ಬೋದು, ಈ
ಇವೆಲ್ಲವನ್ನು 2ರಿಂದ 4ವರೆಗೆ ನಡೆದಂಥ ವಿವಿ ಕಾಯ್ದೆಗಳಿರ್ಬೋದು, ಹಾಗೆ ಪುರಾತತ್ವ ಇಲಾಖೆ ಸ್ಥಾಪನೆ ಆಗಿದ್ದಿರ್ಬೋದು, ಈ ಲಾರ್ಡ್ ಕರ್ಜನ್ ಕಾಲದಲ್ಲೇ ನಡೆದಿದ್ದು ಅಂತಕ್ಕಂಥದ್ದು ನಮಗೆ ಇಲ್ಲಿ ಎ ಮತ್ತು ಡಿ 2 ರೈಟ್ ಆಗಿದೆ. ಎ ಮತ್ತು ಡಿ 2 ರೈಟ್ ಆಗಿದೆ. ವಿಲಿಯಂ ಬೆಂಟಿಕ್ ಇಲ್ಲಿಗೆ ಬರಬೇಕಿತ್ತು, ಈ ಕಾನ್ಸೆಪ್ಟು. ಮೆಟ್ಕಾಫ್ ಅಂತಕ್ಕಂಥದ್ದು ಕೆಳಗೆ ಬರಬೇಕಿತ್ತು. ಇವನು ಬೆಂಟಿಕ್ ನಂತರ ಬರ್ತಾನೆ ಚಾರ್ಲ್ಸ್ ಮೆಟ್ಕಾಫ್ ಅಂತ. ಯಾರು? ಚಾರ್ಲ್ಸ್ ಮೆಟ್ಕಾಫ್. ಇತ್ತೀಚೆಗೆ ಇವನ ಡೆಫಿನೇಷನ್ಸ್ಗಳನ್ನು ಸಹ ಎಕ್ಸಾಮಲ್ಲಿ ಹೆಚ್ಚಾಗಿ ನಿಮಗೆ ಕೇಳ್ತಾರೆ, ಅದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಲಿ. ಎಸ್, ಅದಾದಮೇಲೆ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು? ನೋಡಿ, ತುಂಬ ಈಸಿ ಕ್ವೆಶನ್ಸು, ರಿಪೀಟೆಡ್ ಆಗುತ್ತೆ ನಿಮಗೆ. ಇಲ್ಲಿ ಒಂದು ಮಂಟೆಂಗೋ ಚಲಮ್ಸ್ಬರ್ಡ್ ರಿಫಾರ್ಮ್ಸ್ ಅಂತ ಬರುತ್ತೆ. ಈ ಮಂಟೆಂಗೋ ಚಲಮ್ಸ್ಬರ್ಡ್ ರಿಫಾರ್ಮ್ಸ್ ಅಂತಕ್ಕಂಥ ಕಾಯ್ದೆ ಏನು ನಿಮಗೆ ಈ ಒಂದು ಜಲಿಯನ್ ವಾಲಾಬಾಗ್ ಇರ್ಬೋದು, ರೌಲೆತ್ ಆ್ಯಕ್ಟ್ ಇರ್ಬೋದು, ಇದೇ ವರ್ಷ ಬಂದಂಥದ್ದು ಅಂತ ಗೊತ್ತಿರಬೇಕು. ಇದು ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಅಧಿಕಾರವನ್ನು ಹೇಗೆ ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತು ಅಂತಕ್ಕಂಥದ್ದು. ಆದರೆ ಭಾರತ ಮಂಡಳಿ ಕಾಯ್ದೆ 1909 ಅಂದ್ರೆ ಒಂದೇ, ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂದ್ರೆ ಒಂದೇ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂದರೆ ಈ ಪ್ರತ್ಯೇಕ ಮತಕ್ಷೇತ್ರ, ಮುಸ್ಲಿಮರಿಗೆ ಈ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶ ನೀಡಿದ್ದು. ಆದರೆ ಇದನ್ನು ವಿಸ್ತರಣೆ ಮಾಡಿದ್ದು ಯಾವುದು ಅಂದರೆ ಈ 1919ರ ಕಾಯ್ದೆ. ಇವೆರಡೂ ಸಹ ಕೌನ್ಸಿಲ್ ಆ್ಯಕ್ಟ್ ಅಂತ ಕರಿತೀವಿ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಫಸ್ಟ್ ಮತ್ತು ಸೆಕೆಂಡ್ 1892, 1861 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಭಾರತದ ಮಂಡಳಿ ಕಾಯ್ದೆ ಏನಿದೆ 1909ರ ಮಿಂಟೋ ಮಾರ್ಲೆ ಕಾಯ್ದೆ ಅಂತಕ್ಕಂಥದ್ದು ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರು. ಎಸ್, ಹಾಗಾದರೆ ನಮಗೆ ಈ ಪ್ರಶ್ನೆಗೂ ಸಹ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಎಸ್, ಅದಾದಮೇಲೆ ನಮಗೆ ಕುತುಬ್ ಮಿನಾರ್ ನಿರ್ಮಿಸಲು ತೊಡಗಿದ್ದ ಕುತುಬುದ್ದೀನ್ ಐಬಕ್, ಆದರೆ ಅದು ಅವನಿಂದ ಮುಗಿಸಲಾಗಲಿಲ್ಲ. ಅದರ ಗೋಪುರದ ರಚನೆಯನ್ನು ಪೂರ್ಣಗೊಳಿಸಿದವರು ಯಾರು ಅಂತ ನೋಡಿ. ನಿಮಗೆ ತರೈನ್ ಕದನದ ಬಗ್ಗೆ ಗೊತ್ತಿದೆ. 1192ರ ಒಂದು 2ನೇ ತರೈನ್ ಕದನ ಏನಿದೆ, ಈ ತರೈನ್ ಕದನದ ನೆನಪಿಗಾಗಿ ಮತ್ತು ಈ ಸೂಫಿ ಸಂತರ ನೆನಪಿಗಾಗಿ ಈ ದೆಹಲಿಯಲ್ಲಿ ಏನು ಮಾಡ್ತಾರೆ, ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ ಐಬಕ್. ಆದರೆ ಐಬಕ್ಕನ ಕೈಯಿಂದ ಅದು ಮುಕ್ತಾಯ ಆಗಲ್ಲ. ಈ ಕುತುಬುದ್ದೀನ್ ಐಬಕ್ಕನ ಹಳಿಮಯ್ಯನಾದಂತಹ ಇಲ್ತಮಷ್ ಏನು ಮಾಡ್ತಾನೆ, ಈ ಕುತುಬ್ ಮಿನಾರ್ ಕಾರ್ಯವನ್ನು ಪೂರ್ಣಗೊಳಿಸ್ತಾನೆ. ಏನು ಮಾಡ್ತಾನೆ, 1231ಕ್ಕೆ ಇದು ಫುಲ್ ಪೂರ್ಣಗೊಂಡಿರುತ್ತೆ. ಇಲ್ಲಿಂದಲೂ ಇದು ಕಟ್ಟೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಇಲ್ತಮಷ್ಗೆ ಸಂಬಂಧಿಸಿದಂಥ ಘಟನೆಗಳು ಸಹ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್, ರಜಿಯಾ ಸುಲ್ತಾನ್ ಅಂದರೆ ನಿಮಗೆ ಗೊತ್ತಿದೆ, ಮಧ್ಯಕಾಲೀನ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನವನ್ನು ಹೇಳಿದ ಪ್ರಥಮ ಮತ್ತು ಕಡೆಯ ಮಹಿಳೆಯು. ಫಿರೋಜ್ ಶಾ ತುಘಲಕ್ ಅಂತವನು ಫಿರೋಜಾಬಾದ್ ಅಷ್ಟೇ ಅಲ್ಲ, ಸುಮಾರು 300ಕ್ಕೂ ಹೆಚ್ಚು ನಗರಗಳನ್ನು ನಿರ್ಮಾಣ ಮಾಡಿದವನು ಫಿರೋಜ್ ಶಾ ತುಘಲಕ್. ಬಲ್ಬನ್ ಅನ್ನೋದು ಗೊತ್ತಿದೆ, ಇವನು ದೆಹಲಿ ಸುತ್ತ ಈ ಒಂದು ಗೋಪಾಲಗಿರಿ ಕೋಟೆಯನ್ನು ನಿರ್ಮಾಣ ಮಾಡಿದವನು ಯಾರು ಅಂದರೆ ಬಲ್ಬನ್. ಹಾಗೆ ಈ ಒಂದು ದೈವದತ್ತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವನು ಬಲ್ಬನ್. ಶಿಜ್ದಾ ಪದ್ಧತಿ ಇರ್ಬೋದು, ಪೈಬೋಸ್ ಪದ್ಧತಿ ಇರ್ಬೋದು, ಮತ್ತು ನವರೋಜ್ ಪದ್ಧತಿಯ ಬಗ್ಗೆ ಹೇಳಿರ್ತಕ್ಕಂಥವನು ಯಾರು ಅಂದರೆ ಬಲ್ಬನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 10ನೇ ಪ್ರಶ್ನೆಗೆ ಇಲ್ತಮಷ್, ಇಕ್ತಾ ಪದ್ಧತಿ ತಂದಂಥವನು ಇಲ್ತಮಷನ ಕಾಲದಲ್ಲೇ ಮಂಗೋಲರ ದಾಳಿ ಆಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ನೋಡಿ, ಮಹಾತ್ಮ ಗಾಂಧೀಜಿ. ಮೋತಿಲಾಲ್ ನೆಹರು ಏನಿದ್ದಾರೆ 1928 ಮೋತಿಲಾಲ್ ನೆಹರು ರಿಪೋರ್ಟು. 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಒಟ್ಟಾರೆಯಾಗಿ 5 ಬಾರಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂದರೆ ನೆಹರು. 1929ರಲ್ಲಿ ಈ ರಾವಿ ನದಿ ತೀರದ ಮೇಲೆ ಏನಾಗುತ್ತೆ ಅಂದರೆ ನೆಹರು ಈ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ 1938 ಮತ್ತು 39 ಫಾರ್ವರ್ಡ್ ಬ್ಲ್ಯಾಕ್ ಆದಂಥ ಸಂದರ್ಭದಲ್ಲಿ ಈ ಒಂದು ಹರಿಪುರ ಮತ್ತು ತ್ರಿಪುರದಲ್ಲಿ ಏನು ಮಾಡ್ತಾರೆ, ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸುಭಾಷ್ ಚಂದ್ರ ಬೋಸ್. ಇಲ್ಲಿ ನೆಹರು ಅವರು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ದು ಗೊತ್ತಿದೆ ನಿಮಗೆ. 1929ರಲ್ಲಿ ಅವರ ಒಂದು ವಿಶೇಷವಾದಂಥ ಘೋಷಣೆ ಹೇಗಿತ್ತು, ಅದರ ಮಹತ್ವತೆಗಳು ಸಹ ನಿಮಗೆ ತಿಳಿದಿರಲಿ. ನೆಕ್ಸ್ಟ್, ಅದಾದಮೇಲೆ ಚೌರಿ ಚೌರ ಪ್ರಸಂಗದಿಂದ ದಿಢೀರನೇ ಕೊನೆಯಾದ ಚಳವಳಿ. ನೋಡಿ, ನಿಮಗೆ ವಹಬಿ ಚಳವಳಿ ಅಂತ ಬಂತು. ಸೌದಿ ಅರೇಬಿಯಾದಲ್ಲಿ ಹುಟ್ಟಿ ಭಾರತಕ್ಕೆ ಬಂದಂಥ ಒಂದು ಮುಸ್ಲಿಂ ಚಳವಳಿ ಯಾವುದು ಅಂದರೆ ಈ ವಹಬಿ ಚಳವಳಿ. ಓಮ್ರ್ ಲೀಗ್ ಅಂದರೆ ಗೊತ್ತಿದೆ ನಿಮಗೆ, 1916ರಲ್ಲಿದ್ದಂಥದ್ದು.
ತಿಲಕ್ ಮತ್ತು ಅನಬಿ ಸೆಂಟ್ರ್ ಅವರು ಹೋಮ್ ರೂಲ್ನ ಒಬ್ಬರು ಏನು ಬಾಂಬೆ ಪೂನಾದಲ್ಲಿ ಒಬ್ಬ ಹಡಿಯಾರ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗಾದರೆ ಈ ಚೌರಿ ಚೌರ ಈವೆಂಟ್ಸ್ ಅಂತಕ್ಕಂಥದ್ದು 1922 ಈ ಒಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಾದಂಥ ಒಂದು ಈವೆಂಟ್ಸ್ ಏನಿದೆ, ಇಲ್ಲಿ ಪೊಲೀಸರನ್ನು ಸಜೀವ ದಹನ ಮಾಡಲಾಗುತ್ತೆ. ಆಗ ಇದನ್ನು ದಿಢೀರನೆ ಕೊನೆಗೊಳ್ತಾರೆ, ಹಿಂಪಡಿತಾರೆ. ಯಾವುದು ಅಂದರೆ ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟನ್ನು ಹಿಂಪಡಿತಾರೆ, ಅಸಹಕಾರ ಚಳವಳಿ ಅಂತಕ್ಕಂಥದ್ದು. ನೆಕ್ಸ್ಟು ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಅಂತಕ್ಕಂಥದ್ದು 1930ರಲ್ಲಾಗುತ್ತೆ. ಈ ಅಸಹಕಾರ ಚಳವಳಿ 1920ರಲ್ಲಾಗುತ್ತೆ. ಹೀಗೆ ಚೌರಿ ಚೌರ ಈವೆಂಟ್ಸ್ ಅಂತಕ್ಕಂಥದ್ದು ನಿಮಗೆ 1922ರಲ್ಲಿ ಆದಂಥ ಘಟನೆ. ಪೊಲೀಸರ ಸಜೀವ ದಹನ 22 ಜನ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಭಾಳ ಸಿಂಪಲ್ಲಾಗಿ ಮಾತಾಡಿದ್ವಿ. ಇದೇ ಥರದ ಪ್ರಶ್ನೆಗಳು ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗೋ ಸಾಧ್ಯತೆಗಳಿರುತ್ತೆ. ನೀವು ಅದನ್ನು ನೋಡಿಕೊಂಡು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಒನ್ ಆ್ಯಂಡ್ ಆಲ್.